ರೀಲ್ಸ್ ಮಾಡಬೇಕು, ವೈರಲ್ ಆಗಬೇಕು, ಫಾಲೋವರ್ಸ್ ಹೆಚ್ಚಾಗಬೇಕು ಅನ್ನೋ ಹುಚ್ಚು ಈಗ ಕೆಲ ಯುವಕರಿಗೆ ಜೀವಕ್ಕಿಂತ ದೊಡ್ಡದಾಗಿದೆ. ಇದು ತುಮಕೂರು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯ ದೃಶ್ಯ. ನಂಬರ್ ಪ್ಲೇಟ್ ಕೂಡ ಇಲ್ಲದ ಬೈಕ್ನಲ್ಲಿ ಬಂದ ಯುವಕರು ರಸ್ತೆ ಮಧ್ಯೆಯೇ ಡೆಡ್ಲಿ ವೀಲಿಂಗ್ ಮಾಡಿ ಪುಂಡಾಟ ಮೆರೆದಿದ್ದಾರೆ. ಒಬ್ಬ ಬೈಕ್ ಓಡಿಸ್ತಾ ಇದ್ರೆ ಇನ್ನೊಬ್ಬ ಆತನ ಭುಜದ ಮೇಲೆ ನಿಂತು ಸ್ಟಂಟ್ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಹಿಂಬದಿಯಿಂದ ಬರ್ತಾ ಇದ್ದ ಕಾರಿನಲ್ಲಿ ತಮ್ಮ ವಿಡಿಯೋ ಮಾಡ್ತಿರೋದನ್ನ ಗಮನಿಸಿದ ತಕ್ಷಣ ಕ್ಯಾಮೆರಾ ಕಡೆಗೆ ಮಧ್ಯದ ಬೆರಳು ತೋರಿಸಿ ದರ್ಪ ಪ್ರದರ್ಶಿಸಿದ್ದಾರೆ. ಅವರಿಗೆ ರಸ್ತೆ ಮೇಲೆ ಸಂಚರಿಸ್ತಾ ಇದ್ದ ಬೇರೆ ವಾಹನಗಳೂ ಕಾಣಲಿಲ್ಲ. ಎದುರಿಗೆ ಯಾರಾದ್ರೂ ಬಂದಿದ್ರೆ ಏನಾಗ್ತಿತ್ತೋ ಅನ್ನೋ ಯೋಚನೆಯೂ ಇರಲಿಲ್ಲ. ಇಂಥ ಡೆಡ್ಲಿ ವೀಲಿಂಗ್ನಿಂದ ಒಂದು ಕ್ಷಣ ಬ್ಯಾಲೆನ್ಸ್ ತಪ್ಪಿದ್ರೂ ಕೂಡ ಬೈಕ್ ಕೆಳಗೆ ಬೀಳಬಹುದು, ಹಿಂಬದಿಯಿಂದ ಬರ್ತಾ ಇರುವ ವಾಹನಗಳು ಡಿಕ್ಕಿ ಹೊಡಿಬಹುದು, ಅಮಾಯಕರು ಅಪಘಾತಕ್ಕೆ ಬಲಿಯಾಗಬಹುದು. ಪೊಲೀಸರು ಪದೇ ಪದೇ ವಿಶೇಷ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ವೀಲಿಂಗ್ ಮಾಡುವವರ ಬೈಕ್ಗಳನ್ನು ಜಪ್ತಿ ಮಾಡ್ತಿದ್ದಾರೆ. ಪ್ರಕರಣ ದಾಖಲಿಸಿ ಕಠಿಣ ಕ್ರಮವೂ ಕೈಗೊಳ್ಳುತ್ತಿದ್ದಾರೆ. ಆದರೂ ಕೂಡ ಕೆಲವರು ಕಾನೂನಿಗಿಂತ ರೀಲ್ಸ್ಗೆ ಹೆಚ್ಚು ಬೆಲೆ ಕೊಡ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಲ ಸೆಕೆಂಡ್ಗಳ ಲೈಕ್ಸ್ಗಾಗಿ ರಸ್ತೆಯನ್ನೇ ರೇಸ್ ಟ್ರ್ಯಾಕ್ ಮಾಡಿಕೊಂಡು ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಈ ವಿಡಿಯೋ ವೈರಲ್ ಆದ ನಂತರ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿ ಆರೋಪಿಗಳ ಪತ್ತೆ ಮಾಡಿ ಕಠಿಣ ಕ್ರಮ ಕೈಗೊಳ್ತಾರಾ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡಿದೆ.